ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಿಬಿಎ ಅಧಿಕಾರಿಗಳಿಗೆ ಡೆಡ್ಲೈನ್ ಕೊಟ್ಟಿದ್ದರು. ಒಂದು ವಾರದಲ್ಲಿ ಎಲ್ಲವೂ ಕೂಡ ಮುಚ್ಚಬೇಕು ಅಂತ. ಆದರೂ ಕೂಡ ಜಿಬಿಎದವರು ಫೇಲ್ಯೂರ್ ಆಗಿದ್ದಾರೆ. ಸಿಎಂ ಕೊಟ್ಟ ಡೆಡ್ಲೈನ್ ಇವತ್ತಿಗೆ ಅಂತ್ಯ. ಬಟ್ ಎಲ್ಲ ಕಡೆ ಗುಂಡಿ ಮುಚ್ಚಿದಾರ ಅಂದರೆ ನೋ, ಇನ್ನೂ 3-4 ಸಾವಿರ ಗುಂಡಿ ಮುಚ್ಚಬೇಕಿದೆ ಜಿಬಿಎದವರು. ಡೆಡ್ಲೈನ್ ಅಂತ್ಯವಾದದ್ರ ಬಗ್ಗೆ ಸಿಎಂಗೆ ಪ್ರಶ್ನೆಯನ್ನ ಮಾಡಲಾಯಿತು. ಪ್ಲೀಸ್ ಆಸ್ಕ್ DK ಶಿವಕುಮಾರ್ ಅಂತ ಸಿಎಂ ಹೇಳ್ತಾರೆ. ಅದೆಂಗಾಗುತ್ತೆ? ಅವತ್ತು ಡೆಡ್ಲೈನ್ ಕೊಟ್ಟಿದ್ದು ಸಿಎಂ ಅಲ್ವಾ? ಮಂತ್ರಿ, ಬೆಂಗಳೂರಿನ ಮಂತ್ರಿ ಇರ್ಬೋದು DK ಶಿವಕುಮಾರ್, ಅವತ್ತು ಡೆಡ್ಲೈನ್ ಕೊಟ್ಟಿದ್ದು ಸಿಎಂ. ಆ್ಯಂಡ್ ಬೆಂಗಳೂರು ಮಂತ್ರಿನೇ ಉತ್ತರಿಸಬೇಕು ಅಂತ ಏನಿಲ್ಲ, ಮುಖ್ಯಮಂತ್ರಿಗಳು ನೀವು ಉತ್ತರ ಕೊಡಬೇಕಾಗಿತ್ತು. ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ರಿ ಸರ್. ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ರಿ ಸರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ದು ಮುಖ್ಯಮಂತ್ರಿಗಳು, ಈಗ ಮುಚ್ಚಿಲ್ವಲ್ಲ ಸರ್ ಅಂತ ಕೇಳಿದ್ರೆ ಉತ್ತರ ಕೊಡಲ್ಲ, ಅಥವಾ DK ಶಿವಕುಮಾರ್ನ ಕೇಳಿ ಅಂತಂದ್ರೆ ಹೇಗದು? ಅರವಿಂದ್, ಖಂಡಿತವಾಗಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಜವಾಬ್ದಾರರು, ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಜವಾಬ್ದಾರರು. ಆದ್ರೆ ಅವತ್ತಿನ ಸಭೆಯಲ್ಲಿ ಗಂಭೀರವಾಗಿ ಪರಿಗಣಿಸಿ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಹಾಗಾಗಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತೆಗೆದುಕೊಂಡಿರ್ಲಿಲ್ವೋ ಅಥವಾ ಬೇರೆ ಏನೋ ಗೊತ್ತಿಲ್ಲ. ಆದ್ರೆ ಅವರು ವಿಧಾನಸೌಧದಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ಕೇಳದಂತ ಸಂದರ್ಭದಲ್ಲಿ DK ಶಿವಕುಮಾರ್ ಕೇಳಿ ಅಂತ, ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಜವಾಬ್ದಾರಿ ಸಚಿವರು DK ಶಿವಕುಮಾರ್ ಸತ್ಯ. ಆದ್ರೆ ಈ ಗುಂಡಿಗೂ ಮುಚ್ಚುವ ವಿಚಾರದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ವತಃ ಒಂದ್ ರೀತಿಯಲ್ಲಿ ಸಭೆಯನ್ನ ಕರೆದು ಒಂದ್ ರೀತಿಯಲ್ಲಿ ವಾರ್ನ್ ಮಾಡಿದ್ರು, ಮತ್ತೆ ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ತಕ್ಷಣಕ್ಕೆ ಆ ಒಂದು ಡೆಡ್ಲೈನ್ ವಿಚಾರ ಅಥವಾ ಬರ್ಲಿಲ್ವೋ ಅಥವಾ ಅದ್ರ ಬಗ್ಗೆ ಮಾಹಿತಿ ಇಲ್ವೇನೋ ಗೊತ್ತಿಲ್ಲ. ಹಾಗಾಗಿ ಮತ್ತೊಮ್ಮೆ ಆ ಒಂದು ಪ್ರಯತ್ನವನ್ನ, ಅದೇ ಪ್ರಶ್ನೆಯನ್ನು ಕೂಡ ಕೇಳೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಜಾರಿಕೊಳ್ತಾರೆ ಏನೋ ಕೂಡ ಕಾದ್ ನೋಡ್ಬೇಕಾಗತ್ತೆ. ಒಂದಂತೂ ಸತ್ಯ, ಗುಂಡಿ ವಿಚಾರದಲ್ಲಿ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಇಬ್ರು ಕೂಡ ಸೇರ್ಕೊಂಡೇ ಸಭೆಯನ್ನ ನಡೆಸಿ ಎಲ್ರಿಗೂ ಕೂಡ ಡೆಡ್ಲೈನ್ ಕೊಟ್ಟಿದ್ದಾರೆ. ಹಾಗಾಗಿ ಇಬ್ರು ಕೂಡ ಜವಾಬ್ದಾರರಾಗಿರ್ತಾರೆ. ಯಾರು ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ. ಮುಖ್ಯಮಂತ್ರಿಗಳಂತೂ 100% ಜವಾಬ್ದಾರರು. ಈ ಒಂದು DK ಶಿವಕುಮಾರ್ ಇವರು ಕೂಡ ಜವಾಬ್ದಾರರೇ.